ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಂಗಮೇಶ್ವರ ಖಾನಾವಳಿಲಿ ನೋಡಿ ಫ್ರೆಂಡ್ಸ್, ಸಾಂಬಾರು ಮಾಡ್ತಿದ್ದಾರೆ. ಎಣ್ಣೆ ಹಾಕಿದ್ದಾರೆ. ಈಗ ನೋಡಿ ಎಷ್ಟು ಎಣ್ಣೆ ಹಾಕಿದ್ದಾರೆ, ಅಷ್ಟು ದೊಡ್ಡ ಪಾತ್ರೆಗೆ. ಈಗ ಸಾಂಬಾರ್ಗೆ ಅವರು ಜೀರಿಗೆ ಸಾಸಿವೆ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ನೋಡಿ ಹಿಂಗೆ ಮಾಡ್ತಾರೆ ಅವರು. ಬರೀ ಸಾಸಿವೆ ಬರೀ ಜೀರಿಗೆ ಇದ್ದರೆ ನೋಡಿ ಕುಲ್ಕುರ್ಸ್ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಚಟಪಟ ಸಿಡಿತಾ ಇದ್ದಾವೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ನೋಡಿ, ಏನೇ ಒಂದು ಅಡುಗೆ ಮಾಡಿದ್ರು ಅವ್ರು ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಈಗ ಕರಿಬೇವು ಹಾಕ್ತಿದ್ದಾರೆ. ನೋಡಿ, ಕರಿಬೇವು ಎಷ್ಟು ಚೆನ್ನಾಗಿದೆ, ಗ್ರೀನ್ ಇದೆ. ಹಸಿ ಕರಿಬೇವು ಫ್ರೆಂಡ್ ಅವರು ಯೂಸ್ ಮಾಡೋದು, ಹೊಟ್ಟೆ ಒಣ ಕರಿಬೇವು ಯೂಸ್ ಮಾಡಲ್ಲ. ಚಿಲ್ಲಿ ಪೌಡ್ರ್ ಹಾಕ್ತಿದ್ದಾರೆ. ಚಿಲ್ಲಿ ಪೌಡ್ರ್ ಹಾಕ್ತಿದ್ದಾರೆ. ನೋಡಿ, ಒಣಮೆಣಸಿನ ಪುಡಿ ಎಲ್ಲ ನಾಟಿ ಫುಡ್ಡು, ನಾಟಿ ಐಟಮ್ ಹಾಕ್ತಾರೆ ಫ್ರೆಂಡ್ಸ್ ಅವರು. ಮಿಕ್ಸ್ ಮಸಾಲ ಹಾಕ್ತಿದ್ದಾರೆ, ಅಂದರೆ ಟೊಮೊಟೊ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಈಗ ಕೈ ಹಾಕ್ತಿದ್ದಾರೆ. ನೋಡಿ, ನೋಡಿ ನೀರು ಹಾಕ್ತಿದ್ದಾರೆ. ನಾನು ನೀರು ಹಾಕ್ತಿದ್ದಾರೆ ಅಂದ್ಕೊಂಡೆ ಫ್ರೆಂಡ್ಸ್, ಅವ್ರು ಹುಣಸೆ ರಸ ಹಾಕ್ತಿದ್ದಾರೆ. ನೋಡಿ, ಹುಣಸೆ ರಸ ಹಾಕ್ತಿದ್ದಾರೆ. ಹುಣಸೆಹಣ್ಣು ಎಷ್ಟು ತಂಪು ನಮ್ಮ ದೇಹಕ್ಕೆ. ಹುಣಸೆಹಣ್ಣು ಇಲ್ಲದೆ ಯಾವ ಅಡುಗೆನೂ ಅವರು ಪ್ರಿಪೇರ್ ಮಾಡಲ್ಲ. ಟೊಮೊಟೊನು ಸೇರಿಸ್ತಾರೆ, ಹುಣಸೆ ರಸನೂ ಸೇರಿಸ್ತಾರೆ. ಹುಣಸೆ ರಸ ನೀರು ಎರಡು ಆ್ಯಡ್ ಮಾಡಿದ್ದಾರೆ ಅದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಈಗ ಅದಕ್ಕೆ ಬೇಳೆ ಹಾಕ್ತಾ ಇದ್ದಾರೆ. ನೋಡಿ, ಬೇಳೆಗೆ ಒಂದೆರಡು ಟೊಮೊಟೊ, ಅರಿಶಿನ, ಎಣ್ಣೆ. ನೋಡಿ, ಈಗ ತರಕಾರಿ ಹಾಕ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ತರಕಾರಿ, ಕ್ಯಾರೆಟು, ಬೀನ್ಸು, ಆಲ್ ಓವರ್ ಅಂತ. ನೋಡಿ, ಸಂಗಮೇಶ್ವರ ಖಾನಾವಳಿ ಸ್ಪೆಷಲ್ಲು ಫ್ರೆಂಡ್ಸ್ ಇದು. ತುಂಬ ಚೆನ್ನಾಗಿ ಮಾಡ್ತಾರೆ ಮಾತ್ರ ಫುಡ್ಡು. ಒಂದು ಸಲ ವಿಸಿಟ್ ಕೊಟ್ಟು ನೋಡಿ, ಮತ್ತೆ ನೀವು ಬರಬೇಕು ಅಂತ ನಿಮ್ಮನ್ನು ನೀವೇ ಎಳ್ಕೊಂಬರ್ತೀರ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಡುಗೆನ. ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಈಗ ಕುದೀತಾ ಇದೆ, ಚೆನ್ನಾಗಿ ರೆಡಿ ಆಯಿತು. ನೋಡಿ, ಚೆನ್ನಾಗಿದೆ ಸಾಂಬಾರು, ಚೆನ್ನಾಗಾಗುತ್ತೆ. ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇದೇ ಸಾಂಬಾರು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಅವ್ರು ಮಸಾಲೆ ಆ್ಯಡ್ ಮಾಡಲ್ಲ ಫ್ರೆಂಡ್ಸ್ ಜಾಸ್ತಿನ. ಸ್ವಲ್ಪ ಅವರೇ ಮನೆಯಲ್ಲಿ ಹೋಮ್ ರೆಮಿಡಿ ಮಾಡಿದ್ದು ಗರಂ ಮಸಾಲ ಒಂದು ಆ್ಯಡ್ ಮಾಡಿರ್ತಾರೆ ಅಷ್ಟೇ. ಅರಿಶಿನ, ಗರಂ ಮಸಾಲ, ಬೇಳೆ, ತರಕಾರಿ ಅಷ್ಟೇ. ಓಕೆ ಫ್ರೆಂಡ್ಸ್, ಒಂದು ಸಲ ವಿಸಿಟ್ ಕೊಟ್ಟು ನೋಡಿರಿ ಸಂಗಮೇಶ್ವರ ಖಾನಾವಳಿಗೆ. ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.